ಸ್ನೇಹಿತರೆ ನಮಸ್ಕಾರ. ಎಸ್ಆರ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಸ್ನೇಹಿತರೆ, ಬರುವ ಮಾರ್ಚ್ 1ನೇ ತಾರೀಕು ಇತಿಹಾಸ ಮತ್ತು ಭೂಗೋಳಶಾಸ್ತ್ರದ ಮೇಲೆ HSTR ಮತ್ತು GPSTR‌ಗೆ ಸಂಬಂಧಿಸಿದಂತೆ ಮೊದಲ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡಲಾಗ್ತಾ ಇದೆ. ಈ ಒಂದು ಟೆಸ್ಟ್ ಕಂಡಕ್ಟ್ ಮಾಡೋಕ್ಕಿಂತ ಮುಂಚೆ ಈಗಾಗಲೇ PUC ಪಠ್ಯಕ್ರಮವನ್ನ ಕೊಟ್ಟಿದ್ವಿ. ಅಂದ್ರೆ ಈ ಒಂದು ಟೆಸ್ಟ್‌ಗೆ ಮಾರ್ಚ್ 1ನೇ ತಾರೀಕು ಯಾವ ಪಾಠಗಳ ಮೇಲೆ ಟೆಸ್ಟ್ ತಗೊಳ್ಳಾಗುತ್ತೆ ಅನ್ನೋ ಒಂದು ವಿಡಿಯೋ ಈಗಾಗಲೇ ಅಪ್ಲೋಡ್ ಮಾಡಿದ್ವಿ. ಅದ್ರ ಬಗ್ಗೆ ನಾವು ಸ್ವಲ್ಪ ಟೆಸ್ಟ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಈಗಾಗಲೇ ನಮ್ಮ ಒಂದು ಎಸ್ಆರ್ ಕ್ಲಾಸಸ್ ವತಿಯಿಂದ ನಡೆದಿರೋ ಟೆಸ್ಟ್‌ಗಳ ಕೆಲವೊಂದು ಪ್ರಶ್ನೆಗಳನ್ನ ನಾನು ಇಲ್ಲಿ ಇಡ್ತಾ ಇದ್ದೀನಿ. ಜಸ್ಟ್ ಒಂದು ಕ್ಲಾರಿಫಿಕೇಶನ್‌ಗೋಸ್ಕರ ಪ್ರಶ್ನೆಗಳು ಯಾವ ರೀತಿ ಇರ್ಬೋದಂದು. ಇವೆಲ್ಲ ಸಿಂಗಲ್ ಲೈನರ್ ಕ್ವೆಷನ್ಸ್ ಇವೆಲ್ಲ. ಇಲ್ಲಿ ನೇರವಾದ ಪ್ರಶ್ನೆಗಳಿರುತ್ತೆ. ಅದರ ಜೊತೆಗೆ ಇಲ್ಲಿ ನೋಡ್ಬೋದು ಪ್ರಕೃತಿ ಶಕ್ತಿಗಳಿಗೆ ಮೂರ್ತ ರೂಪ ನೀಡಿ ಅವುಗಳನ್ನ ಸ್ತುತಿಸುವ ಭಿನ್ನ ಭಿನ್ನ ಛಂದಸ್ಸುಗಳಲ್ಲಿರುವ ಮಂತ್ರಗಳು ಎಲ್ಲಿ ಕಂಡುಬರುತ್ತೆ? ಸಂಹಿತೆ, ಬ್ರಾಹ್ಮಣ, ಅರಣ್ಯಕ ಮತ್ತು ಉಪನಿಷತ್ತು. ನೆಕ್ಸ್ಟ್ ಸಂಘರ್ಷವಲ್ಲ ಸೌಹಾರ್ದ, ವಿನಾಶವಲ್ಲ ಸ್ವೀಕಾರ, ವೈಮನಸ್ಯವಲ್ಲ ಸಾಮರಸ್ಯ, ವೈಮನಸ್ಯವಲ್ಲ ಸಾಮರಸ್ಯ ಮತ್ತು ಶಾಂತಿ. ಈ ಹೇಳಿಕೆಯನ್ನ ನೀಡಿದವರು ಯಾರು? ಈ ರೀತಿ ನೇರವಾದ ಪ್ರಶ್ನೆಗಳು. ಅದರ ಜೊತೆಗೆ ಅಪ್ಲೈಡ್ ಕ್ವಶನ್ಸ್ ಕೂಡ ನಾವು ತೆಗೆದಿದ್ವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಅಪ್ಲೈಡ್ ಕ್ವಶನ್ಸ್ ಕೊಟ್ಟಿದ್ದೀನಿ. ಸಂದೀಪನು ಭಾರತದಿಂದ ಅಮೆರಿಕ ಸಂಯುಕ್ತ ಸಂಸ್ಥಾನಕ್ಕೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನ ದಾಟಿ ಹೋದಾಗ ಅಲ್ಲಿ ಏನಾಗುತ್ತೆ? ಅಂದ್ರೆ ಅವನು ಒಂದು ದಿನವನ್ನ 2 ಬಾರಿ ಪಡ್ಕೊಳ್ತಾನ, ಅಥವಾ ಒಂದು ದಿನವನ್ನ ಕಳ್ಕೊಳ್ತಾನ, ಅಥವಾ ದಿನದಲ್ಲಿ ಯಾವುದೇ ವ್ಯತ್ಯಾಸವಾಗುವುದಿಲ್ವಾ, ಅಥವಾ ಅವನು ದಿನಾಂಕವನ್ನ ಮಾತ್ರ ಬದಲಿಸ್ಕೊಳ್ಬೇಕಾ? ಸೊ ಈ ರೀತಿ ಅಪ್ಲೈಡ್ ಕ್ವಶನ್ಸ್ ಕೂಡ ಇದಾವೆ. ಅಂತಾರಾಷ್ಟ್ರೀಯ ರೇಖೆಯನ್ನ ಪೂರ್ವದಿಂದ ಪಶ್ಚಿಮಕ್ಕೆ ಆ ದಾಟಿದಾಗ ಒಂದಿನ ಕಳ್ಕೊಬೇಕಾಗತ್ತೆ, ಪಶ್ಚಿಮದಿಂದ ಪೂರ್ವಕ್ಕೆ ಬಂದಾಗ ಒಂದಿನ ಗಳಿಸ್ಕೊಳ್ತಾನೆ. ಈ ರೀತಿ ಅಪ್ಲೈಡ್ ಕ್ವಶನ್ಸ್ ನ ನಾ ಇಲ್ಲಿ ಕೊಟ್ಟಿದ್ದೀನಿ. ಅದರ ಜೊತೆಗೆ ಹೇಳಿಕೆ ರೂಪದ ಪ್ರಶ್ನೆಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು. 12ನೇ ಪ್ರಶ್ನೆ, ಮೆಂಟಲ್ ನಲ್ಲಿ ಹೆಚ್ಚಾಗಿ ಮೆಗ್ನೀಷಿಯಂ ಮತ್ತು ಸಿಲಿಕಾ ಹೆಚ್ಚಾಗಿ ಕಂಡುಬಂದು ಇದರ ಮೇಲ್ಪದರವನ್ನ ಎಸ್ತನೋಸ್ಫಿಯರ್ ಅಂತ ಕರೀತಾರೆ. ಮ್ಯಾಂಟಲ್ ಮತ್ತು ಕೇಂದ್ರಗೋಳವನ್ನ ಬೇರ್ಪಡಿಸುವ ಗಡಿಯನ್ನ ಗುಟೆನ್ಬರ್ಗ್ ಸೀಮಾ ವಲಯನ್ನು ಎನ್ನುವರು. ನೆಕ್ಸ್ಟ್, ಕೇಂದ್ರಗೋಳವು ಹೆಚ್ಚಾಗಿ ನಿಕ್ಕಲ್ ಮತ್ತು ಕಬ್ಬಿಣದ ವಸ್ತುಗಳಿಂದ ಕೂಡಿದ್ದು ಇದರ ಮೇಲ್ಪದರವು ಘನ ರೂಪದಲ್ಲಿದೆ. ಇವುಗಳಲ್ಲಿ ಸರಿಯಾದ ಹೇಳಿಕೆ ಯಾವುವು? ಎ ಮಾತ್ರ ಸರಿ, ಬಿ ಮಾತ್ರ ಸರಿ, ಸಿ ಮಾತ್ರ ಸರಿ, ಬಿ ಮತ್ತು ಸಿ ಮಾತ್ರ ಸರಿ. ಈ ರೀತಿ ಹೇಳಿಕೆ ರೂಪದ ಪ್ರಶ್ನೆಗಳು ಕೂಡ ಇದಾವೆ. ಅದರ ಜೊತೆಗೆ ಇಲ್ಲಿ ಇದು ಕೂಡ ಒಂದು ನೇರವಾದ ಪ್ರಶ್ನೆಗಳು, ನೇರವಾಗಿ ಆನ್ಸರ್ ಮಾಡುವಂತವು. ನೆಕ್ಸ್ಟ್ ಇನ್ನೊಂದು ಉದಾಹರಣೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಆರ್ಡರ್ ವೈಸ್ ಏರಿಕೆ ಕ್ರಮ ಇಳಿಕೆ ಕ್ರಮದಲ್ಲಿ ಬರುತ್ತಲ್ಲ ಪ್ರಶ್ನೆಗಳು. ಇಲ್ಲಿ ಮಹಾ ಹಿಮಾಲಯದ ಪ್ರಮುಖ ಪರ್ವತಗಳನ್ನ ಎತ್ತರದ ಆಧಾರದಲ್ಲಿ ಇಳಿಕೆ ಕ್ರಮದಲ್ಲಿ ಜೋಡಿಸಿ. ಎತ್ತರದ ಆಧಾರದ ಮೇಲೆ ಇಳಿಕೆ ಕ್ರಮದಲ್ಲಿ ಜೋಡಿಸಿ. ಅದರಲ್ಲಿ ಕಾಂಚನಜುಂಗ, ಮಹಾಕಲು, ನಂದಾದೇವಿ, ಧವಳಗಿರಿ. ಅಂದ್ರೆ ಯಾವುದೇ ಆಂಗಲ್ ಅಲ್ಲಿ ಕ್ವಶನ್ ಪೇಪರ್ ಸೆಟ್ ಮಾಡಿದ್ರು ಕೂಡ ನಾವ್ ಈ ಒಂದು ಪ್ರಾಕ್ಟೀಸ್ ಮಾಡಿದಾಗ ಬರೋ ಪ್ರಶ್ನೆಗಳು ಅಲ್ಲಿ ಹೆಲ್ಪ್ ಆಗೋ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ಹೊಂದಿಸಿ ಬರೆಯಲು ಕೂಡ ನೋಡ್ಬೋದು. ಈ ಕಡೆ ಒಂದ್ ಕಡೆ ಕೃತಿಕಾರರು, ಇನ್ನೊಂದ್ ಕಡೆ ಅವ್ರು ಬರ್ದಿರುವಂತಹ ಕೃತಿಗಳು. ರಾಘವ ಪಾಂಡವಿಯ ಯಾರು ಬರೀತಾರೆ? ಶಾತ್ರ ಚೂಡಾಮಣಿ, ನಳಚಂಪು, ಹಲಾಯುಧ. ಈ ಕಡೆ ಕವಿಗಳು ತ್ರಿವಿಕ್ರಮ, ಹೇಮಸೇನ, ವಾದಿಭ ಸಿಂಹ, ಕವಿರ ಕವಿರಾಸೆ. ಇಷ್ಟು ನಾವು ಈ ರೀತಿ ಪ್ರಶ್ನೆಗಳನ್ನ ನೋಡ್ಬಹುದು. ನೆಕ್ಸ್ಟ್, ಈ ಒಂದು ಟೆಸ್ಟ್ ಗೆ ಯಾವ ರೀತಿ ನೀವು ಜಾಯಿನ್ ಆಗ್ಬೋದು ಅಂತಂದ್ರೆ, ಒಂದು ಟೆಸ್ಟ್ ಗೆ ಬಂದ್ಬಿಟ್ಟು ನೀವು ಜಾಯಿನ್ ಆದಾಗ ಅಲ್ಲಿ ನಿಮ್ಗೆ ಹೇಳಲಾಗುತ್ತೆ 25 ರುಪೀಸ್ ಪರ್ ಟೆಸ್ಟ್ ಇರುತ್ತೆ. 1 ಮಂತ್ ಅಲ್ಲಿ 3 ಟೆಸ್ಟ್ ತಗೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಪರ್ ಮಂತ್ 75 ರುಪೀಸ್ ಅಂತಂದು ಹೇಳಿರೋದು. ನೀವು 3 ಟೆಸ್ಟ್ ತಗೊಂಡು ಲೆಫ್ಟ್ ಆಗ್ಬಹುದು. ಸೊ ನೀವೇನಾದ್ರೂ ನಿಮ್ಗೆ ಇಂಟ್ರೆಸ್ಟೆಡ್ ಇತ್ತು ಅಂತಂದ್ರೆ ನೀವು 7676464251 ಈ ನಂಬರ್ಗೆ, ಅಥವಾ 8123770811 ಈ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡೋದ್ರ ಮೂಲಕ ಮಾಹಿತಿಯನ್ನ ಪಡ್ಕೊಳ್ಬಹುದು. ಇನ್ನು ಈಗಾಗಲೇ ನಾವು ಹೇಳಿದ್ವಿ ಏನಂತಂದು, ಟೆಸ್ಟ್ ಗೆ ಫಸ್ಟ್ PU ಮತ್ತು ಸೆಕೆಂಡ್ PU ಬುಕ್ಸ್ ನ ಕೊಟ್ಟಿದ್ದೆ ಅಂತ ಹೇಳಿ. ನೀವ್ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಮಾರ್ಚ್ 1ನೇ ತಾರೀಕು ನಡೆಯೋ ಒಂದು ಎಕ್ಸಾಮ್ಗೆ ನೀವು ಯಾವ ಪೇಪರ್ ರೆಡಿ ಆಗ್ಬೇಕಂತಂದ್ರೆ, ಹಿಸ್ಟ್ರಿ ಬಂದ್ಬಿಟ್ಟು ನಿಮಿಷ, ಹಿಸ್ಟ್ರಿಯಲ್ಲಿ ಸೆಕೆಂಡ್ PUC ಮೊದಲ 4 ಪಾಠಗಳು. ಅದರ ಜೊತೆಗೆ ಜಿಯೋಗ್ರಫಿ ಬಂದ್ಬಿಟ್ಟು ಭೂಗೋಳಶಾಸ್ತ್ರ, ಜಿಯೋಗ್ರಫಿ ಬಂದ್ಬಿಟ್ಟು ಫಸ್ಟ್ PUC ಮೊದಲ 4 ಪಾಠಗಳು. ಇಷ್ಟನ್ನ ನೀವು ಓದ್ಕೊಂಡು ಟೆಸ್ಟ್ ಅನ್ನ ಅಟೆಂಡ್ ಮಾಡ್ಬೋದು. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನಾವು ಈಗಾಗಲೇ ಹೇಳಿರೋ ಪ್ರಕಾರ ನಂಬರ್ ಹೇಳ್ತೀನಿ, ಬರ್ಕೊಳ್ಳಿ. 7676464251 ಈ ನಂಬರ್ಗಾದ್ರೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ 8123770811
23770811 ಈ ನಂಬರ್ಗಾದ್ರೂ ನೀವು ಕಾಂಟ್ಯಾಕ್ಟ್ ಮಾಡಿ ರಿಜಿಸ್ಟರ್ ಮಾಡ್ಕೋಬಹುದು. ನೀವು ಕ್ವಶನ್ ಪೇಪರ್ನ ಬಿಫೋರ್ ಟೆಸ್ಟ್ ಮಾಡಲಿಕ್ಕೆ ಲಾಸ್ಟ್ ಏನು 6 ಪ್ರಶ್ನೆ ಪತ್ರಿಕೆಗಳನ್ನ ನಡೆಸಿದೀವಿ, ಅವುಗಳನ್ನ ಕೂಡ ನೀವು ನೋಡ್ಕೋಬಹುದು. ಅದಕ್ಕೆ ಮಾಡಲ್ ಆಗಿ ನಾನು ಇಷ್ಟು ಒಂದು 10 ಕ್ವಶನ್ಸ್ ನ ಕೊಟ್ಟಿದ್ದೆ. ಸೊ ಅದ್ರ ಬೇಸಲ್ಲಿ ನೀವು ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.